ತುಲಾ ರಾಶಿಯವರೇ, ನಮಸ್ಕಾರ ಸ್ನೇಹಿತರೆ. ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದು ನಿಮಗೆ ತುಂಬ ಮುಖ್ಯವಾಗಲಿದೆ. ಏಕೆಂದರೆ ಇಂದು ನಾವು ನಿಮ್ಮ ಜೀವನದಲ್ಲಿ ತುಂಬ ಬೇಗ ಬರಲಿರುವ ಆ ಬದಲಾವಣೆಯ ಬಗ್ಗೆ ಮಾತನಾಡಲಿದ್ದೇವೆ. ಮತ್ತು ಬಹುಶಃ ನೀವು ಯೋಚನೆ ಕೂಡ ಮಾಡಿರುವುದಿಲ್ಲ, ಹೀಗೆ ಏನಾದರೂ ಆಗುತ್ತದೆ ಎಂದು. ಹಾಗಾದರೆ ಪ್ರಾರಂಭಿಸೋಣ. ಆದರೆ ಅದಕ್ಕಿಂತ ಮೊದಲು ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾ ಲಕ್ಷ್ಮಿ ಎಂದು ಬರೆಯಿರಿ. ಇದರಿಂದ ತಾಯಿಯ ಕೃಪೆ ನಿಮಗೆ ಯಾವಾಗಲೂ ಇರುತ್ತದೆ. ಸ್ನೇಹಿತರೆ, ಈ ವಾರದ ಆರಂಭದ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೆಲವು ಗೊಂದಲಗಳಿರುತ್ತವೆ. ವಿಶೇಷವಾಗಿ ಕೆಲಸದ ವಿಚಾರದಲ್ಲಿ ಹೀಗೆ ಅನಿಸುತ್ತದೆ, ನೀವು ಮಾಡುತ್ತಿರುವ ಪರಿಶ್ರಮದ ಫಲಿತಾಂಶ ಇನ್ನೂ ಕಾಣಿಸಿಲ್ಲ ಎಂದು. ಆದರೆ ನಾನು ನಿಮಗೆ ಹೇಳುತ್ತೇನೆ, ಇದು ಕೇವಲ ಒಂದು ಹಂತ ಮಾತ್ರ. ನಿಜವಾದ ಕತೆ ಇನ್ನೂ ಶುರುವಾಗಿಲ್ಲ ಮತ್ತು ಆಗಲಿರುವುದು ನಿಮ್ಮ ಯೋಚನೆಗಿಂತ ದೊಡ್ಡದಾಗಿದೆ. ವೃತ್ತಿಯ ಬಗ್ಗೆ ಮಾತನಾಡುವುದಾದರೆ, ಈ ವಾರ ಯಾವುದೋ ಹಳೆಯ ಕೆಲಸಕ್ಕೆ ಸಂಬಂಧಿಸಿದ ಒಂದು ವಿಷಯ ಹೊರಗೆ ಬರಬಹುದು. ಬಹುಶಃ ಯಾವುದೋ ಹಳೆಯ ಪರಿಚಯ ಇದ್ದಕ್ಕಿದ್ದಂತೆ ವಾಪಸ್ ಬರಬಹುದು. ನೀವು ತಿಂಗಳುಗಳಿಂದ ಮಾತನಾಡದ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮನ್ನು ಸಂಪರ್ಕಿಸಬಹುದು ಮತ್ತು ಅವರ ಮಾತು ನಿಮಗೆ ಒಂದು ಹೊಸ ದಾರಿಯನ್ನು ತೆರೆಯಬಹುದು. ಆದರೆ ಗಮನವಿರಲಿ, ಯಾವುದೇ ಅವಕಾಶವನ್ನು ಕೈಯಿಂದ ಹೋಗಲು ಬಿಡಬೇಡಿ. ಏಕೆಂದರೆ ಈ ಬಾರಿಯ ಅವಕಾಶ ಸ್ವಲ್ಪ ಬೇರೆಯಾಗಿದೆ. ಹಣದ ವಿಚಾರದಲ್ಲಿ ತಿಂಗಳ 2ನೇ ವಾರ ನಿಮಗೆ ನೆಮ್ಮದಿ ತರುತ್ತದೆ. ನೀವು ಯಾವುದಾದರೂ ಆರ್ಥಿಕ ಒತ್ತಡದಲ್ಲಿದ್ದರೆ ಅದು ನಿಧಾನವಾಗಿ ಕಡಿಮೆಯಾಗಲು ಶುರುವಾಗುತ್ತದೆ. ಆದರೆ ಇದಕ್ಕಾಗಿ ನೀವು ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು, ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಹಣದ ವ್ಯವಹಾರವನ್ನು ನೋಡಿ, ಏಕೆಂದರೆ ಕಾಣುವುದೆಲ್ಲವೂ ಯಾವಾಗಲೂ ನಿಜವಾಗಿರುವುದಿಲ್ಲ. ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಹೌದು ಸ್ನೇಹಿತರೆ, ಈ ವಾರ ಭಾವನಾತ್ಮಕ ಸ್ವಲ್ಪ ಏರಿಳಿತ ಇರುತ್ತದೆ. ನೀವು ಯಾವುದಾದರೂ ಸಂಬಂಧದಲ್ಲಿದ್ದರೆ ಆರಂಭದಲ್ಲಿ ಕೆಲವು ತಪ್ಪು ತಿಳುವಳಿಕೆಯಾಗಬಹುದು. ಆದರೆ ವಾರ ಮುಂದೆ ಹೋದಂತೆ ಮಾತನಾಡುವ ದಾರಿ ತೆರೆಯುತ್ತದೆ ಮತ್ತು ಬಹಳ ದಿನಗಳಿಂದ ಹೇಳದೇ ಇದ್ದ ಮಾತು ಕೊನೆಗೆ ಹೊರಗೆ ಬರುತ್ತದೆ. ನೀವು ಸಿಂಗಲ್ ಆಗಿದ್ದರೆ ನಿಮಗಾಗಿ ಒಂದು ಆಸಕ್ತಿದಾಯಕ ಸಂಕೇತವಿದೆ. ಹೊಸ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು. ಆದರೆ ಈ ಪರಿಚಯ ಯಾವುದೇ ಸಾಮಾನ್ಯ ರೀತಿಯಲ್ಲಿ ಆಗುವುದಿಲ್ಲ. ಬದಲಾಗಿ ನೀವು ಎಂದೂ ನಿರೀಕ್ಷಿಸದ ಜಾಗದಲ್ಲಿ ಆಗುತ್ತದೆ. ಬಹುಶಃ ಯಾವುದೋ ಸಾಮಾಜಿಕ ಸಭೆಯಲ್ಲಿ ಅಥವಾ ಹಳೆಯ ಸ್ನೇಹಿತರ ಮೂಲಕ. ಈಗ ನಾನು ನಿಮಗೆ ಈ ವಿಷಯ ಹೇಳುತ್ತೇನೆ, ಯಾವುದಕ್ಕಾಗಿ ಈ ವಿಡಿಯೋವನ್ನು ನಿಜವಾಗಿಯೂ ಮಾಡಲಾಗಿದೆಯೋ. ಈ ವಾರದ ಕೊನೆಯ ದಿನಗಳಲ್ಲಿ ಸಂಜೆಯ ಸಮಯದಲ್ಲಿ ಒಂದು ಘಟನೆ ನಡೆಯುತ್ತದೆ. ಅದು ನಿಮ್ಮ ಇಡೀ ವಾರದ ದಿಕ್ಕನ್ನು ಬದಲಾಯಿಸುತ್ತದೆ. ಇದು ಯಾವುದೇ ಸಣ್ಣ ವಿಷಯವಲ್ಲ, ಇದು ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತದೆ. ಬಹುಶಃ ಅದು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಬಹುದು ಅಥವಾ ನೀವು ಬಹಳ ಸಮಯದಿಂದ ಕಾಯುತ್ತಿರುವ ಯಾವುದೋ ಸುದ್ದಿಗೆ ಸಂಬಂಧಿಸಿದ್ದಾಗಿರಬಹುದು. ಆದರೆ ಅಸಲಿ ವಿಷಯ ಇನ್ನೂ ಬಾಕಿ ಇದೆ. ಏಕೆಂದರೆ ಈ ಟರ್ನಿಂಗ್ ಪಾಯಿಂಟ್ ಹಿಂದೆ ಒಂದು ಆಳವಾದ ಸಂಕೇತ ಅಡಗಿದೆ. ಅದು ಕೇವಲ ನಿಮ್ಮ ರಾಶಿಗೆ ಸಂಬಂಧಿಸಿದೆ ಮತ್ತು ಈ ಸಂಕೇತವು ಮುಂದಿನ 6 ತಿಂಗಳ ನಿಮ್ಮ ದಿಕ್ಕನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಕಮೆಂಟ್ನಲ್ಲಿ ಜೈ ಮಾತಾ ದುರ್ಗಾ ಎಂದು ಕಮೆಂಟ್ನಲ್ಲಿ ಖಂಡಿತ ಬರೆಯಿರಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಈ ಸಂದೇಶ ಹೆಚ್ಚಿನ ಜನರಿಗೆ ತಲುಪಲಿ. ಕುಟುಂಬದ ಬಗ್ಗೆ ಮಾತನಾಡುವುದಾದರೆ, ಈ ವಾರ ಮನೆಯಲ್ಲಿ ಯಾವುದೋ ಹಳೆಯ ವಿಷಯ ಮತ್ತೆ ಚರ್ಚೆಗೆ ಬರಬಹುದು. ಬಹುಶಃ ಹಿರಿಯರ ಸಲಹೆ ನಿಮಗೆ ಮೊದಲು ಚೆನ್ನಾಗಿ ಕಾಣಿಸದೇ ಇರಬಹುದು, ಆದರೆ ನಂತರ ನಿಮಗೆ ಆ ಮಾತು ಎಷ್ಟು ಸರಿಯಾಗಿತ್ತು ಎಂದು ಅರ್ಥವಾಗುತ್ತದೆ. ಕುಟುಂಬದೊಂದಿಗೆ ಸಮಯ ಕಳೆಯುವುದು ಈ ವಾರ ತುಂಬ ಅಗತ್ಯವಾಗಿರುತ್ತದೆ. ಏಕೆಂದರೆ ನೀವು ಈಗ ಮಾಡುವ ಸಂಪರ್ಕವು ಮುಂದಿನ ಸಮಯದಲ್ಲಿ ನಿಮಗೆ ಒಂದು ಬಲವಾದ ಆಧಾರವಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಸುಸ್ತು ಅಥವಾ ನಿದ್ರೆಯ ಕೊರತೆ ಅನುಭವವಾಗಬಹುದು, ವಿಶೇಷವಾಗಿ ವಾರದ ಮಧ್ಯದ ದಿನಗಳಲ್ಲಿ. ಆದ್ದರಿಂದ ನಿಮ್ಮ ಆಹಾರ ಮತ್ತು ವಿಶ್ರಾಂತಿಯ ಬಗ್ಗೆ ಗಮನವಿರಲಿ. ಮಾತಾ ದುರ್ಗೆಯನ್ನು ಪ್ರಾರ್ಥಿಸಿ, ನಿಮಗೆ ಸರಿಯಾದ ಶಕ್ತಿ ಸಿಗಲಿ. ಇದರಿಂದ ನೀವು ಪ್ರತಿ ಸವಾಲನ್ನು ಎದುರಿಸಬಹುದು. ಈಗ ನಾನು ನಿಮಗೆ ಈ ಇಡೀ ವಾರದ ಸಾರವನ್ನು, ಗುಪ್ತ ಸಂಕೇತವನ್ನು ಹೇಳುತ್ತೇನೆ. ಹೌದು ಸ್ನೇಹಿತರೆ, ಗ್ರಹಗಳ ಸ್ಥಿತಿ ಹೇಳುತ್ತಿದೆ, ಈ ಸಮಯ ನಿಮಗೆ ಒಂದು ಪುನರ್ಜನ್ಮವಾಗುತ್ತದೆ. ಅಂದರೆ ಹಿಂದೆ ಕೈತಪ್ಪಿದ ವಿಷಯಗಳು ಮತ್ತೆ ನಿಮ್ಮ ಮುಂದೆ ಬರುತ್ತವೆ.
ಆದರೆ ಈ ಬಾರಿ ಹೊಸ ರೂಪದಲ್ಲಿ ಹೊಸ ಅವಕಾಶಗಳೊಂದಿಗೆ ನೀವು ಯಾವುದು ನಿಜವಾದ ಅವಕಾಶ ಮತ್ತು ಯಾವುದು ಕೇವಲ ಭ್ರಮೆ ಎಂದು ಗುರುತಿಸಬೇಕು. ಇಲ್ಲಿಯೇ ಕತೆ ಇನ್ನಷ್ಟು ಆಳವಾಗುತ್ತದೆ, ಏಕೆಂದರೆ ಸಂಜೆಯ ಸಮಯ ಆ ಕ್ಷಣದ ನಂತರ ನಡೆಯುವ ಘಟನೆಯ ಪರಿಣಾಮ ಈ ವಾರಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಬದಲಾಗಿ ಮುಂದಿನ ತಿಂಗಳುಗಳಿಗೆ ಅಡಿಪಾಯ ಹಾಕುತ್ತದೆ. ಇದು ಹೇಗೆ ಆಗುತ್ತದೆ ಮತ್ತು ಇದು ನಿಮ್ಮ ವೃತ್ತಿ ಹಾಗೂ ಸಂಬಂಧಗಳ ಮೇಲೆ ಏನು ಪರಿಣಾಮ ಬೀರುತ್ತದೆ? ಹೌದು ಸ್ನೇಹಿತರೆ, ಮುಂದೆ ನಾವು ವಿಸ್ತಾರವಾಗಿ ತಿಳಿಯೋಣ. ನಾವು ಮಾತನಾಡಿದ್ದೆವು ಆ ಸಂಜೆಯ ಬಗ್ಗೆ, ಅದು ನಿಮ್ಮ ಇಡೀ ವಾರದ ದಿಕ್ಕನ್ನು ಬದಲಾಯಿಸಲಿದೆ. ಇಂದು ನಾವು ಅದೇ ವಿಷಯವನ್ನು ಮುಂದುವರಿಸುತ್ತೇವೆ ಮತ್ತು ಜೊತೆಗೆ ನಿಮ್ಮ ರಾಶಿಗೆ ಸಂಬಂಧಿಸಿದ ಇನ್ನೂ ಕೇವಲ ಆಳವಾದ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳೋಣ. ಸಂಜೆಯ ಸಮಯದಲ್ಲಿ ನಡೆಯುವ ಘಟನೆಯು ನೇರವಾಗಿ ನಿಮ್ಮ ವೃತ್ತಿಗೆ ಸಂಬಂಧಿಸಿರಬಹುದು. ಆಫೀಸ್ನಲ್ಲಿ ಇದ್ದಕ್ಕಿದ್ದಂತೆ ಯಾವುದೋ ನಿರ್ಧಾರ ತೆಗೆದುಕೊಳ್ಳಬಹುದು, ಅದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಆರಂಭದಲ್ಲಿ ಈ ನಿರ್ಧಾರ ಸ್ವಲ್ಪ ಅನಿರೀಕ್ಷಿತವಾಗಿ ಕಾಣಿಸಬಹುದು, ಬಹುಶಃ ಅಸಹಜವೂ ಅನಿಸಬಹುದು. ಆದರೆ ಸಮಯ ಕಳೆದಂತೆ ನಿಮಗೆ ಅರ್ಥವಾಗುತ್ತದೆ, ಈ ಬದಲಾವಣೆ ನಿಜವಾಗಿಯೂ ನಿಮ್ಮ ಒಳಿತಿಗಾಗಿಯೇ ಆಗಿತ್ತು ಎಂದು. ನೀವು ಉದ್ಯೋಗ ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯ ತುಂಬ ಮುಖ್ಯವಾಗಿದೆ, ಏಕೆಂದರೆ ಈ ವಾರವೇ ನಿಮ್ಮ ನಿರೀಕ್ಷಿಸದ ಪ್ರಸ್ತಾಪವೊಂದು ನಿಮ್ಮ ಮುಂದೆ ಬರಬಹುದು. ಈ ಪ್ರಸ್ತಾಪವು ಪರಿಚಿತ ವ್ಯಕ್ತಿಯ ಮೂಲಕ ಬರಬಹುದು, ಆದ್ದರಿಂದ ನಿಮ್ಮ ಹಳೆಯ ಸಂಪರ್ಕಗಳೊಂದಿಗೆ ಸಂಪರ್ಕದಲ್ಲಿದ್ದೀರಿ, ಏಕೆಂದರೆ ನೆಟ್ವರ್ಕಿಂಗ್ ನಿಮಗೆ ತುಂಬ ಸಹಾಯ ಮಾಡುತ್ತದೆ. ವ್ಯಾಪಾರ ಮಾಡುವವರಿಗೆ ಈ ವಾರ ವಿಶೇಷವಾಗಿದೆ. ಹೌದು ಸ್ನೇಹಿತರೆ, ನಿಮ್ಮ ವ್ಯಾಪಾರದಲ್ಲಿ ಯಾವುದೋ ಹೊಸ ಹೂಡಿಕೆಯ ಬಗ್ಗೆ ಯೋಚಿಸುತ್ತಿದ್ದರೆ ಸ್ವಲ್ಪ ನಿಲ್ಲಿ, ಸಂಪೂರ್ಣ ಮಾಹಿತಿ ತೆಗೆದುಕೊಳ್ಳಿ, ಏಕೆಂದರೆ ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರ ನಷ್ಟದಾಯಕವಾಗಬಹುದು. ಆದರೆ ತಿಂಗಳ ಕೊನೆಯೊಳಗೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಖಂಡಿತ ಸಿಗುತ್ತದೆ. ಕೇವಲ ತಾಳ್ಮೆ ಇರಬೇಕು. ಈಗ ಹಣದ ಬಗ್ಗೆ ಮಾತನಾಡೋಣ. ಈ ವಾರದ ಮಧ್ಯದಲ್ಲಿ ನಿಮ್ಮ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡುವ ಸುದ್ದಿಯೊಂದು ಬರಬಹುದು. ಬಹುಶಃ ಯಾವುದೋ ಹಳೆಯ ಬಾಕಿ ಹಣ ವಾಪಸ್ ಸಿಗಬಹುದು ಅಥವಾ ಯಾವುದೋ ಯೋಜನೆಯಿಂದ ಲಾಭವಾಗಬಹುದು. ಈ ಸಮಯದಲ್ಲಿ ಮಾತಾ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ವಿಶೇಷವಾಗಿ ಇದೆ, ಆದರೆ ನಿಮ್ಮ ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣ ಇರಬೇಕು. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಮತ್ತೊಮ್ಮೆ ಕಮೆಂಟ್ನಲ್ಲಿ ಜೈ ಮಾತಾ ಲಕ್ಷ್ಮಿ ಎಂದು ಬರೆಯಿರಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮರೆಯಬೇಡಿ, ಏಕೆಂದರೆ ನಿಮ್ಮ ಈ ಸಣ್ಣ ಶ್ರದ್ಧೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಈಗ ಸಂಬಂಧಗಳ ಬಗ್ಗೆ ಮಾತನಾಡೋಣ. ಹೌದು ಸ್ನೇಹಿತರೆ, ನಾವು ಹೇಳಿದ ಆ ಸಂಜೆಯ ಘಟನೆಯ ಪರಿಣಾಮ ನಿಮ್ಮ ವೈಯಕ್ತಿಕ ಸಂಬಂಧಗಳ ಮೇಲೆ ಬೀರುತ್ತದೆ. ನೀವು ಯಾರ ಮೇಲಾದರೂ ಕೋಪದಿಂದ ಇದ್ದರೆ ಈ ವಾರ ರಾಜಿ ಮಾಡಿಕೊಳ್ಳಲು ಒಂದು ಒಳ್ಳೆಯ ಅವಕಾಶ ಸಿಗುತ್ತದೆ. ಕೇವಲ ಮೊದಲ ಹೆಜ್ಜೆಯನ್ನು ನೀವು ಇಡಬೇಕು, ಏಕೆಂದರೆ ಎರಡನೇ ವ್ಯಕ್ತಿಯು ಮನಸ್ಸಿನಲ್ಲಿ ಮಾತನಾಡಲು ಈ ವಾರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಸಮಯವಾಗಿದೆ. ಸಣ್ಣ ಸಣ್ಣ ವಿಷಯಗಳಿಗೆ ಜಗಳವಾಗಬಹುದು, ಆದರೆ ಇದರ ಹಿಂದೆ ನಿಜವಾದ ಕಾರಣ ಬೇರೆ ಏನಾದರೂ ಇರುತ್ತದೆ. ಬಹುಶಃ ಕೆಲಸದ ಒತ್ತಡ ಅಥವಾ ಭವಿಷ್ಯದ ಬಗ್ಗೆ ಯಾವುದೋ ಚಿಂತೆ. ಆದ್ದರಿಂದ ಒಬ್ಬರೊಂದಿಗೆ ಒಬ್ಬರು ಮುಕ್ತವಾಗಿ ಮಾತನಾಡಿ ಮತ್ತು ಒಬ್ಬರಿಗೊಬ್ಬರು ಸಮಯ ಕೊಡಿ. ಈಗ ನಾನು ನಿಮಗೆ ಈ ವಾರದ ಕೇಂದ್ರದಲ್ಲಿರುವ ವಿಷಯವನ್ನು ಹೇಳುತ್ತೇನೆ. ಆ ಸಂಜೆಯ ಘಟನೆ ನಿಜವಾಗಿಯೂ ನೀವು ಸ್ವತಃ ತೆಗೆದುಕೊಳ್ಳಬೇಕಾದ ಒಂದು ನಿರ್ಧಾರಕ್ಕೆ ಸಂಬಂಧಿಸಿದೆ. ಇದು ನಿಮಗೆ ಹೌದು ಅಥವಾ ಇಲ್ಲ ಎಂದು ಹೇಳಬೇಕಾದ ಅವಕಾಶವಾಗಿರುತ್ತದೆ ಮತ್ತು ನಿಮ್ಮ ಈ ಉತ್ತರವು ಮುಂದಿನ ತಿಂಗಳುಗಳ ದಿಕ್ಕನ್ನು ನಿರ್ಧರಿಸುತ್ತದೆ. ಆದರೆ ನಿಜವಾದ ವಿಷಯ ಇನ್ನೂ ಬಾಕಿ ಇದೆ, ಏಕೆಂದರೆ ಈ ನಿರ್ಧಾರದೊಂದಿಗೆ ಒಂದು ಭಾವನಾತ್ಮಕ ಅಂಶವು ಜೊತೆಯಾಗಿದೆ. ಈ ನಿರ್ಧಾರವು ನಿಮ್ಮ ಹತ್ತಿರದವರಿಗೆ ಸಂಬಂಧಿಸಿರಬಹುದು, ಕುಟುಂಬದ ಯಾವುದೋ ಸದಸ್ಯರಿಗೆ ಅಥವಾ ಆಪ್ತ ಸ್ನೇಹಿತರಿಗೆ ಸಂಬಂಧಿಸಿರಬಹುದು ಮತ್ತು ಇಲ್ಲಿಯೇ ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆಯ ಪರೀಕ್ಷೆ ಇರುತ್ತದೆ. ಕುಟುಂಬದ ವಿಷಯ ಹೇಳುವುದಾದರೆ, ಈ ವಾರ ಮನೆಯಲ್ಲಿ ಯಾವುದೋ ಶುಭ ಕಾರ್ಯದ ಬಗ್ಗೆ ಚರ್ಚೆ ಆಗಬಹುದು. ಬಹುಶಃ ಯಾವುದೋ ಕುಟುಂಬದ ಕಾರ್ಯಕ್ರಮ ಅಥವಾ ಯಾವುದೋ ಸಂತೋಷದ ಸುದ್ದಿ. ಈ ವಾತಾವರಣದಲ್ಲಿ ಸಕಾರಾತ್ಮಕ ಶಕ್ತಿ ಇರುತ್ತದೆ, ಆದರೆ ಮಧ್ಯದಲ್ಲಿ ಒಂದು ಸಣ್ಣ ಭಿನ್ನಾಭಿಪ್ರಾಯವು ಬರಬಹುದು. ಅದನ್ನು ಸಮಯಕ್ಕೆ ಸರಿಯಾಗಿ ಬಗೆಹರಿಸುವುದು ಅಗತ್ಯ. ಆರೋಗ್ಯದ ವಿಷಯಕ್ಕೆ ಬಂದರೆ ಈ ವಾರ ನಿಮಗಾಗಿ ಸಮಯ ತೆಗೆದುಕೊಳ್ಳಿ. ಜ್ಞಾನ ಮತ್ತು ಪೂಜೆಗೆ ಸ್ವಲ್ಪ ಸಮಯ ಮೀಸಲಿಡಿ, ಏಕೆಂದರೆ ಮಾನಸಿಕ ಶಾಂತಿ ಈ ಸಮಯದಲ್ಲಿ ನಿಮಗೆ ತುಂಬ ಅಗತ್ಯ. ಮಾತಾ ದುರ್ಗೆಯನ್ನು ಪ್ರಾರ್ಥಿಸಿ, ನಿಮಗೆ ಸರಿಯಾದ ದಿಕ್ಕಿನಲ್ಲಿ ಯೋಚಿಸುವ ಶಕ್ತಿ ಸಿಗಲಿ.
ಈಗ ನಾವು ಈ ಇಡೀ ವಾರದ ಕಿಲಿಯಾಗಿರುವ ಆ ಗುಪ್ತ ಸಂಕೇತದ ಬಗ್ಗೆ ಮಾತನಾಡೋಣ. ಹೌದು ಸ್ನೇಹಿತರೆ, ಗ್ರಹಗಳ ಚಲನೆಯು ಹೇಳುತ್ತಿದೆ ಈ ಸಮಯ ನಿಮಗೆ ಆಯ್ಕೆಯ ಸಮಯವಾಗಿದೆ. ಅಂದರೆ ನೀವು ಜೀವನದಲ್ಲಿ ಮೊದಲ ನೋಟಕ್ಕೆ ಒಂದೇ ರೀತಿ ಕಾಣುವ ಕೆಲವು ದಾರಿಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಆದರೆ ಅವುಗಳ ಪರಿಣಾಮ ಸಂಪೂರ್ಣವಾಗಿ ಬೇರೆಯಾಗಿರುತ್ತದೆ ಮತ್ತು ಇಲ್ಲಿಂದಲೇ ಕತೆ ಇನ್ನಷ್ಟು ಆಸಕ್ತಿದಾಯಕವಾಗುತ್ತದೆ. ಏಕೆಂದರೆ ನೀವು ಸಂಜೆಯ ಆ ಕ್ಷಣದಲ್ಲಿ ತೆಗೆದುಕೊಳ್ಳುವ ನಿರ್ಧಾರವು ಕೇವಲ ಈ ವಾರಕ್ಕೆ ಸೀಮಿತವಾಗಿರುವುದಿಲ್ಲ, ಬದಲಾಗಿ ಅದು ನಿಮ್ಮ ಇಡೀ ದಿಕ್ಕನ್ನೇ ಬದಲಾಯಿಸಬಹುದು. ಆ ನಿರ್ಧಾರ ಏನಾಗಿರುತ್ತದೆ ಮತ್ತು ಅದು ನಿಮ್ಮ ವೃತ್ತಿ, ಹಣ ಮತ್ತು ಸಂಬಂಧಗಳ ಮೇಲೆ ನಿಜವಾಗಿಯೂ ಏನು ಪರಿಣಾಮ ಬೀರುತ್ತದೆ? ಹೌದು ಸ್ನೇಹಿತರೆ, ಈವರೆಗಿನ ನಾವು ಒಂದು ದೊಡ್ಡ ನಿರ್ಧಾರಕ್ಕೆ ಸಂಬಂಧಿಸಿದ ಆ ಸಂಜೆಯ ಬಗ್ಗೆ ಮಾತನಾಡಿದ್ದೇವೆ. ಇಂದು ನಾವು ಆ ನಿರ್ಧಾರದ ಆಳಕ್ಕೆ ಹೋಗಿ ಅರ್ಥ ಮಾಡಿಕೊಳ್ಳೋಣ. ಕೊನೆಗೆ ನಿಮ್ಮ ದಿಕ್ಕನ್ನು ನಿರ್ಧರಿಸುವ ಆ ಆಯ್ಕೆ ಏನು ಎಂಬುದನ್ನು. ಸ್ನೇಹಿತರೆ, ಗ್ರಹಗಳ ಸ್ಥಿತಿಯು ಸ್ಪಷ್ಟವಾಗಿ ಹೇಳುತ್ತಿದೆ. ಈ ಆಯ್ಕೆಯು ಹೊರಗಿನ ಒತ್ತಡದಿಂದ ಅಲ್ಲ, ಬದಲಾಗಿ ನಿಮ್ಮ ಒಳಗಿನಿಂದಲೇ ಬರುತ್ತದೆ. ಅಂದರೆ ಯಾರೂ ನಿಮ್ಮನ್ನು ಒತ್ತಾಯಿಸುವುದಿಲ್ಲ, ಬದಲಾಗಿ ನೀವು ಯಾವ ದಾರಿಯಲ್ಲಿ ನಡೆಯಲು ಬಯಸುತ್ತೀರಿ ಎಂಬುದನ್ನು ನೀವೇ ನಿರ್ಧರಿಸಬೇಕು. ಸ್ಥಿರತೆಯ ದಾರಿಯಲ್ಲಿ ಅಥವಾ ಹೊಸ ಅವಕಾಶದ ದಾರಿಯಲ್ಲಿ. ವೃತ್ತಿಯ ವಿಷಯದಲ್ಲಿ ಈ ಆಯ್ಕೆಯು ಹೆಚ್ಚು ಜವಾಬ್ದಾರಿ, ಹೆಚ್ಚು ಪರಿಶ್ರಮ ಇರುವ ಯಾವುದೋ ಪ್ರಸ್ತಾಪಕ್ಕೆ ಸಂಬಂಧಿಸಿರಬಹುದು, ಆದರೆ ಅದರೊಂದಿಗೆ ಹೆಚ್ಚು ಗೌರವ ಮತ್ತು ಗುರುತಿಸುವಿಕೆಯು ಸಿಗುತ್ತದೆ. ಆರಂಭದಲ್ಲಿ ಈ ಪ್ರಸ್ತಾಪ ಸ್ವಲ್ಪ ಭಯ ಹುಟ್ಟಿಸಬಹುದು, ಏಕೆಂದರೆ ಇದರಲ್ಲಿ ನೀವು ನಿಮ್ಮ ಮನಸ್ಸಿನಿಂದ ಹೊರಗೆ ಬರಬೇಕಾಗುತ್ತದೆ. ಆದರೆ ನೆನಪಿಡಿ, ದೊಡ್ಡ ಸಾಧನೆಗಳು ಯಾವಾಗಲೂ ಕಂಫರ್ಟ್ ಝೋನ್ನ ಹೊರಗೆ ಸಿಗುತ್ತವೆ. ಇನ್ನೂ ಉದ್ಯೋಗ ಹುಡುಕುತ್ತಿರುವವರಿಗೆ ಕೂಡ ಇದು ವಾರ ಭರವಸೆ ತರುತ್ತದೆ. ಸ್ನೇಹಿತರೆ, ಈ ವಾರದ ಕೊನೆಯ ದಿನಗಳಲ್ಲಿ ಯಾವುದೋ ಇಂಟರ್ವ್ಯೂ ಅಥವಾ ಭೇಟಿ ನಿಗದಿಯಾಗಬಹುದು. ಅದು ಮುಂದೆ ತುಂಬ ಲಾಭದಾಯಕವಾಗಿ ಸಾಬೀತಾಗುತ್ತದೆ. ಕೇವಲ ನಿಮ್ಮ ತಯಾರಿಯಲ್ಲಿ ಯಾವುದೇ ಲೋಪ ಬಿಡಬೇಡಿ. ಹಣದ ವಿಷಯಕ್ಕೆ ಬಂದರೆ, ಈ ಆಯ್ಕೆಯು ನಿಮ್ಮ ಹೂಡಿಕೆಗೆ ಸಂಬಂಧಿಸಿರಬಹುದು. ಬಹುಶಃ ನಿಮ್ಮ ಮುಂದೆ ಎರಡು ಆಯ್ಕೆಗಳು ಬರಬಹುದು, ಒಂದು ಸುರಕ್ಷಿತ ಆದರೆ ನಿಧಾನ ಮತ್ತು ಇನ್ನೊಂದು ಸ್ವಲ್ಪ ಅಪಾಯಕಾರಿ ಆದರೆ ವೇಗವಾಗಿ ಲಾಭ ಕೊಡುವಂಥದ್ದು. ಮಾತಾ ಲಕ್ಷ್ಮಿಯ ಕೃಪೆಯಿಂದ ಈ ಸಮಯದಲ್ಲಿ ನಿಮ್ಮ ತಿಳುವಳಿಕೆ ತೀಕ್ಷ್ಣವಾಗಿರುತ್ತದೆ. ಕೇವಲ ನಿಮ್ಮ ಒಳ ಮನಸ್ಸಿನ ಧ್ವನಿ ಕೇಳಿ, ಅದು ನಿಮಗೆ ಸರಿಯಾದ ದಿಕ್ಕು ತೋರಿಸುತ್ತದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಕಮೆಂಟ್ನಲ್ಲಿ ಜೈ ಮಾತಾ ದುರ್ಗಾ ಎಂದು ಖಂಡಿತ ಬರೆಯಿರಿ. ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ. ಇದರಿಂದ ಅವರಿಗೂ ಸರಿಯಾದ ಸಮಯದಲ್ಲಿ ಸರಿಯಾದ ಮಾಹಿತಿ ಸಿಗಲಿ. ಈಗ ನಾವು ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಹೌದು ಸ್ನೇಹಿತರೆ, ಇದು ಆಯ್ಕೆಯು ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಕಾಣಿಸುತ್ತದೆ. ಬಹುಶಃ ನೀವು ಯಾವುದೋ ಸಂಬಂಧದಲ್ಲಿ ಮುಂದೆ ಹೋಗುವ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಅದು ಮದುವೆಯ ವಿಷಯ ಆಗಿರಬಹುದು ಅಥವಾ ಯಾವುದೋ ಹೊಸ ಬದ್ಧತೆಯ ವಿಷಯ. ಈ ವಾರ ಯಾವುದೇ ಸಂಭಾಷಣೆಯಾದರೂ ಅದು ತುಂಬ ಮುಖ್ಯವಾಗಿರುತ್ತದೆ. ಸಿಂಗಲ್ ಜನರಿಗೆ ನಾನು ಮೊದಲ ಭಾಗದಲ್ಲಿ ಹೇಳಿದ ಆ ವ್ಯಕ್ತಿಯೊಂದಿಗೆ ಈ ವಾರ ಸಂಭಾಷಣೆ ಇನ್ನಷ್ಟು ಆಳವಾಗಬಹುದು. ಆರಂಭದ ಹಿಂಜರಿಕೆ ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ಒಂದು ಸಹಜ ಬಾಂಧವ್ಯ ಅನುಭವವಾಗುತ್ತದೆ. ಆದರೆ ಆತುರ ಮಾಡಬೇಡಿ, ವಿಷಯಗಳು ತಮ್ಮ ವೇಗದಲ್ಲಿ ನಡೆಯಲು ಬಿಡಿ. ಈಗ ನಾನು ನಿಮಗೆ ಹೇಳುತ್ತೇನೆ, ಈ ಇಡೀ ಆಯ್ಕೆಯು ಕೊನೆಗೆ ಯಾವುದರ ಬಗ್ಗೆ. ಹೌದು ಸ್ನೇಹಿತರೆ, ಇದು ಕೇವಲ ವೃತ್ತಿ ಅಥವಾ ಹಣದ ವಿಷಯವಲ್ಲ, ಬದಲಾಗಿ ಇದು ನಿಮ್ಮ ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದೆ. ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಸಮರ್ಥರು ಎಂದು ನಿಮಗೆ ನೀವೇ ಸಾಬೀತುಪಡಿಸಬೇಕಾದ ಕ್ಷಣ ಇದು. ಆದರೆ ನಿಜವಾದ ವಿಷಯ ಇನ್ನೂ ಬಾಕಿ ಇದೆ, ಏಕೆಂದರೆ ಈ ಆಯ್ಕೆಯೊಂದಿಗೆ ಒಂದು ಎಚ್ಚರಿಕೆಯೂ ಇದೆ. ಭಯದಿಂದ ಹಿಂದೆ ಸರಿಯುವ ನಿರ್ಧಾರ ತೆಗೆದುಕೊಂಡರೆ ಮುಂದಿನ ತಿಂಗಳುಗಳಲ್ಲಿ ನೀವು ಅದಕ್ಕೆ ಪಶ್ಚಾತ್ತಾಪ ಪಡಬಹುದು. ಆದ್ದರಿಂದ ಆ ಕ್ಷಣ ಬಂದಾಗ ಧೈರ್ಯದಿಂದ ವರ್ತಿಸಿ. ಕುಟುಂಬದ ವಿಷಯಕ್ಕೆ ಬಂದರೆ, ಈ ವಾರ ಮನೆಯ ಯಾವುದೇ ಸದಸ್ಯರ ಸಲಹೆ ನಿಮಗೆ ತುಂಬ ಉಪಯೋಗಕ್ಕೆ ಬರಬಹುದು. ಆ ಸಲಹೆ ಮೊದಲಿಗೆ ವಿಚಿತ್ರವಾಗಿ ಕಂಡರೂ ನಂತರ ಅದರಲ್ಲಿ ಎಷ್ಟು ಸತ್ಯವಿತ್ತು ಎಂದು ನಿಮಗೆ ಅರ್ಥವಾಗುತ್ತದೆ. ಹಿರಿಯರ ಮಾತನ್ನು ನಿರ್ಲಕ್ಷಿಸಬೇಡಿ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮ್ಮಲ್ಲಿ ನಂಬಿಕೆ ಇಡಿ. ಒತ್ತಡವನ್ನು ಮೈಲುಗೈ ಆಗಲು ಬಿಡಬೇಡಿ. ಯೋಗ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ. ಮಾತಾ ದುರ್ಗೆಯಿಂದ ಶಕ್ತಿ ಕೇಳಿ, ಇದರಿಂದ ಪ್ರತಿ ಕಷ್ಟವನ್ನು ಧೈರ್ಯದಿಂದ ಎದುರಿಸಬಹುದು. ಈಗ ನಾವು ಆ ಗುಪ್ತ ಸಂಕೇತದ ಬಗ್ಗೆ ಮಾತನಾಡೋಣ.
ಸ್ನೇಹಿತರೆ, ಗ್ರಹಗಳ ಚಲನೆಯು ಹೇಳುತ್ತಿದೆ ಈ ಸಮಯ ಧೈರ್ಯದ ಪರೀಕ್ಷೆಯ ಸಮಯವಾಗಿದೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಮುಂದಿನ 6 ತಿಂಗಳು ತುಂಬ ಅದ್ಭುತವಾಗಿರುತ್ತದೆ. ಆದರೆ ಭಯದಿಂದ ಹಿಂದೆ ಸರಿಯುವವರಿಗೆ ಇನ್ನೂ ಸ್ವಲ್ಪ ಕಾಯಬೇಕಾಗಬಹುದು. ಮತ್ತು ಈಗ ನೀವು ಕಾಯುತ್ತಿರುವ ಆ ಕ್ಷಣಕ್ಕೆ ಬರೋಣ. ಹೌದು ಸ್ನೇಹಿತರೆ, ಆ ಸಂಜೆಯ ಆ ನಿರ್ಧಾರ ಮತ್ತು ಅದರ ನಿಜವಾದ ಫಲಿತಾಂಶ ಇವೆಲ್ಲದರ ಬಗ್ಗೆ ನಾವು ಮುಂದಿನ ಮತ್ತು ಕೊನೆಯ ಭಾಗದಲ್ಲಿ ವಿಸ್ತಾರವಾಗಿ ತಿಳಿಯೋಣ. ಅಲ್ಲಿ ನಾನು ನಿಮಗೆ ಈ ಇಡೀ ಕಥೆಯ ಯಾವ ದೊಡ್ಡ ಸಂದೇಶದ ಕಡೆಗೆ ಸೂಚಿಸುತ್ತಿದೆ ಎಂದು ಹೇಳುತ್ತೇನೆ. ಆಗಿನವರೆಗೆ ಮಾತಾ ಲಕ್ಷ್ಮಿ ಮತ್ತು ಮಾತಾ ದುರ್ಗೆಯ ಆಶೀರ್ವಾದ ನಿಮ್ಮ ಮೇಲಿರಲಿ. ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗೆ ಕಮೆಂಟ್ನಲ್ಲಿ ನೀವು ಯಾವ ದಾರಿ ಆಯ್ಕೆ ಮಾಡುತ್ತೀರಿ ಎಂದು ಬರೆಯಿರಿ. ಜೈ ಮಾತಾ ಲಕ್ಷ್ಮಿ, ಜೈ ಮಾತಾ ದುರ್ಗಾ, ಜೈ ಮಾತಾ ಲಕ್ಷ್ಮಿ, ಜೈ ಮಾತಾ ದುರ್ಗಾ ಎಂದು ಕಮೆಂಟ್ನಲ್ಲಿ ಬರೆಯುವುದನ್ನು ಮರೆಯಬೇಡಿ. ಈಗ ಕೊನೆಯದಾಗಿ, ನೀವು ಮೊದಲಿನಿಂದಲೂ ಕಾಯುತ್ತಿರುವ ಆ ವಿಷಯವನ್ನು ಸಂಪೂರ್ಣವಾಗಿ ತೆರೆಯುವ ಸಮಯ ಬಂದಿದೆ. ಹಾಗಾದರೆ ಬನ್ನಿ, ತಡ ಮಾಡದೆ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ನಾನು ಪದೇ ಪದೇ ಹೇಳುತ್ತಿದ್ದ ಆ ಸಂಜೆಯು ನಿಜವಾಗಿಯೂ ಒಂದು ಭೇಟಿ ಅಥವಾ ಸಂಭಾಷಣೆಯ ಸಂಕೇತವಾಗಿದೆ. ಅದು ನಿಮಗೆ ಒಂದು ಸ್ಪಷ್ಟ ಸಂಕೇತ ಕೊಡುತ್ತದೆ. ನಿಮ್ಮ ಪರಿಶ್ರಮ ವ್ಯರ್ಥವಾಗಿಲ್ಲ, ಬದಲಾಗಿ ಅದು ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತಿದೆ ಎಂದು. ಈಗ ಅದು ಹೊರಗೆ ಬರುವ ಸಮಯ. ವೃತ್ತಿಯ ವಿಚಾರದಲ್ಲಿ ಈ ವಾರ ನಿಮಗೆ ತರುತ್ತದೆ ಒಂದು ದೃಢವಾದ ಪ್ರಸ್ತಾಪ ಅಥವಾ ಅವಕಾಶ ಬಂದರೂ ಅದನ್ನು ಸ್ವೀಕರಿಸಲು ಹಿಂಜರಿಯಬೇಡಿ, ಏಕೆಂದರೆ ಅದೇ ನಿಮ್ಮನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯುವ ಹೆಜ್ಜೆಯಾಗಿದೆ. ಮುಂದಿನ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಹೊಸ ಗುರುತನ್ನು ಮಾಡಿಕೊಳ್ಳುವುದು ನೋಡುತ್ತೀರಿ. ಹಣದ ವಿಷಯಕ್ಕೆ ಬಂದರೆ, ಈ ವಾರದಿಂದ ಮುಂದಿನ ತಿಂಗಳುಗಳವರೆಗೆ ಮಾತಾ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ನೀವು ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರ, ಯಾವುದೇ ನಿರ್ಧಾರವು ನಿಮಗೆ ಲಾಭದಾಯಕವಾಗಿರುತ್ತದೆ. ಆದರೆ ಆಸೆಗೆ ಒಳಗಾಗಿ ಯಾವುದೇ ಆತುರದ ಹೆಜ್ಜೆ ಇಡಬೇಡಿ. ಈ ಸಮಯದಲ್ಲಿ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಈ ವಾರ ಪ್ರಾರಂಭವಾದ ಯಾವುದೇ ಸಂಭಾಷಣೆ ಅಥವಾ ಬಾಂಧವ್ಯವು ಮುಂದಿನ ಸಮಯದಲ್ಲಿ ಒಂದು ಬಲವಾದ ಸಂಬಂಧಕ್ಕೆ ಅಡಿಪಾಯವಾಗಬಹುದು. ನೀವು ಮದುವೆಯಾದವರಾಗಿರಲಿ ಅಥವಾ ಸಿಂಗಲ್ ಆಗಿರಲಿ, ಈ ಸಮಯದಲ್ಲಿ ಪ್ರಾಮಾಣಿಕವಾಗಿ ಮತ್ತು ಮುಕ್ತವಾಗಿ ಮಾತನಾಡುವುದು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಆಳವಾಗಿಸುತ್ತದೆ. ಈಗ ನಾನು ನಿಮಗೆ ಆ ದೊಡ್ಡ ವಿಷಯ ಹೇಳುತ್ತೇನೆ, ಯಾವುದಕ್ಕಾಗಿ ಈ ಇಡೀ ಸರಣಿಯನ್ನು ಮಾಡಲಾಗಿತ್ತೋ. ಈ ಇಡೀ ವಾರ, ಈ ಇಡೀ ಆಯ್ಕೆ ನಿಜವಾಗಿಯೂ ಭಯದ ಮುಂದೆ ಜಯವಿದೆ ಎಂದು ನಿಮಗೆ ಕಲಿಸಲು ಆಗಿತ್ತು. ಗೊಂದಲದಲ್ಲಿದ್ದು ಅವಕಾಶಗಳನ್ನು ಕಳೆದುಕೊಳ್ಳುವವರ ಹಿಂದೆ ಉಳಿದು ಬಿಡುತ್ತಾರೆ. ಆದರೆ ಯಾರು ಧೈರ್ಯದಿಂದ ಮುಂದೆ ಹೋಗುತ್ತಾರೋ ಅವರಿಗೆ ಗ್ರಹಗಳ ಸ್ಥಿತಿ ಯಾವಾಗಲೂ ಬೆಂಬಲ ನೀಡುತ್ತದೆ. ಕುಟುಂಬದ ವಿಷಯಕ್ಕೆ ಬಂದರೆ, ಈ ವಾರದ ಕೊನೆಯೊಳಗೆ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಯಾವುದೋ ಒಳ್ಳೆಯ ಸುದ್ದಿ ಅಥವಾ ಒಂದಾಗುವ ಕ್ಷಣ ಬರುತ್ತದೆ. ಅದು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ. ನಿಮ್ಮ ಕುಟುಂಬದೊಂದಿಗೆ ಈ ಕ್ಷಣವನ್ನು ಪೂರ್ಣ ಮನಸ್ಸಿನಿಂದ ಆನಂದಿಸಿ. ಆರೋಗ್ಯದ ದೃಷ್ಟಿಯಿಂದ ಈಗ ಮಾನಸಿಕ ಗೊಂದಲಗಳು ಕಡಿಮೆಯಾದಾಗ ನಿಮ್ಮ ಶಕ್ತಿಯು ಉತ್ತಮವಾಗಿ ಅನುಭವವಾಗುತ್ತದೆ. ಮಾತಾ ದುರ್ಗೆಯ ಆಶೀರ್ವಾದ ನಿಮ್ಮ ಜೊತೆ ಇದೆ. ನಿಮ್ಮ ದೇಹ ಮತ್ತು ಮನಸ್ಸಿನ ಬಗ್ಗೆ ಕಾಳಜಿ ವಹಿಸುತ್ತೀರಿ. ಮತ್ತು ಈಗ ಕೊನೆಯ ಮತ್ತು ಅತಿ ದೊಡ್ಡ ವಿಷಯ. ಹೌದು ಸ್ನೇಹಿತರೆ, ಮುಂದಿನ 6 ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ. ನೀವು ಇಂದು ಬಿತ್ತುತ್ತಿರುವ ಬೀಜವು, ಅದು ವೃತ್ತಿಯಲ್ಲಿ, ಸಂಬಂಧಗಳಲ್ಲಿರಲಿ ಅಥವಾ ಆತ್ಮವಿಶ್ವಾಸದಲ್ಲಿರಲಿ, ಮುಂದೆ ಬರುವ ಸಮಯದಲ್ಲಿ ಒಂದು ದೊಡ್ಡ ಮರವಾಗಿ ಕಾಣಿಸಿಕೊಳ್ಳುತ್ತದೆ. ಕೇವಲ ಸ್ಥಿರವಾಗಿರಿ ಮತ್ತು ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಇದೇ ಈ ಸರಣಿಯ ಸಾರ. ಹೌದು ಸ್ನೇಹಿತರೆ, ಪ್ರತಿ ಸವಾಲು ಒಂದು ಅವಕಾಶವನ್ನು ತರುತ್ತದೆ ಮತ್ತು ಪ್ರತಿ ಕತ್ತಲೆಯ ನಂತರ ಹೊಸ ಬೆಳಗು ಬರುತ್ತದೆ. ಮಾತಾ ಲಕ್ಷ್ಮಿ ಮತ್ತು ಮಾತಾ ದುರ್ಗೆಯ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗೆ ಇರಲಿ. ಇದೇ ನನ್ನ ಪ್ರಾರ್ಥನೆ. ಈ ಸರಣಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ. ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾ ಲಕ್ಷ್ಮಿ, ಜೈ ಮಾತಾ ದುರ್ಗಾ ಎಂದು ಖಂಡಿತ ಬರೆಯಿರಿ. ಧನ್ಯವಾದಗಳು ಸ್ನೇಹಿತರೆ.